ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ದೇವರನ್ನ ಈ ಸಮಯದಲ್ಲಿ ಆರಾಧಿಸೋಣ. ಆತನು ನಮ್ಮ ಜೀವಿತದಲ್ಲಿ ಎಣಿಸಲಿಗೂ ಆಗದಷ್ಟಂತ ಕಾರ್ಯಗಳನ್ನ ಮಾಡಿದ್ದಾರೆ. ಆತನನ್ನ ನೋಡಿ ಈ ಸಮಯದಲ್ಲಿ ಸ್ವಲ್ಪ ಕಾಲಗಳ ಸಮಯದಲ್ಲಿ ನಾವು ಆರಾಧಿಸೋಣ.
ಸ್ತೋತ್ರ ಅನ್ನರಾಳದಿ ವಂದಿಸುವೆ. ಹೌದು ಸ್ವಾಮಿ ದೇವರೇ, ನಾವು ನಿಮ್ಮನ್ನು ಸ್ತುತಿಸ್ತೇವೆ ಅಪ್ಪ, ನಾವು ನಿಮ್ಮನ್ನು ಆರಾಧಿಸ್ತೇವೆ ಅಪ್ಪ. ದೇವರೇ, ನಮ್ಮೆಲ್ಲ ಸ್ತುತಿಗೂ, ಎಲ್ಲ ಘನತೆಗೂ, ಎಲ್ಲ ಮಾನ ಮಹಿಮೆ ಹೊಗಳಿಕೆಗೂ ನೀವೊಬ್ಬನೇ ಯೋಗ್ಯನಾಗಿದ್ದೀರ ಸ್ವಾಮಿ. ನಿಮ್ಮನ್ನೇ ನಾವು ಸ್ತುತಿಸ್ತೇವೆ, ನಿಮ್ಮನ್ನೇ ನಾವು ಘನಪಡಿಸ್ತೇವೆ, ನಿಮ್ಮನ್ನೇ ನಾವು ಮೇಲೆ ಕೆತ್ತಿದ್ದೇವೆ ಅಪ್ಪ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్య. ನಾ ಜೀವಿಸುತ್ತಿರುವುದು ನಿನ್ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్ಯ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేಸಯ್ಯ. ನಾ ಜೀವಿಸುತ್ತಿರುವುದು ನಿನ್ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేಸಯ್ಯ. ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆ. ಬಲವಿನ ಬಾಲ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿತು ನಿನ್ನ ಕೃಪೆ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ಆರಾಧನೆ. ನನ್ನೊಳಗೆ ಇರುವಾಗಲೇ ಆರಾಧನೆ, ನನ್ನನ್ನು ನಡೆಸುವವನೇ ಆರಾಧನೆ. ನನ್ನೊಳಗೆ ಇರುವಾಗಲೇ ಆರಾಧನೆ, ನನ್ನನ್ನು ನಡೆಸುವವನೇ ಆರಾಧನೆ. ಪರಿಶುದ್ಧನೇ
ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ಆರಾಧನೆಗೆ ನೀ ಯೋಗ್ಯನೇ ನನ್ ಸ್ತುತಿಗೆ ಪಾತ್ರನೇ ಆರಾಧನೆಗೆ ನೀ ಯೋಗ್ಯನೇ ನನ್ ಸ್ತುತಿಗೆ ಪಾತ್ರನೇ ಪರಿಶುದ್ಧನೇ ಪರಿಶುದ್ಧನೇ ನಮ್ಮ ದೇವರ ಪರಿಶುದ್ಧನಾದಂತೆ ಪರಿಶುದ್ಧನಾದಂತೆ ದೇವರು ಪರಲೋಕದಲ್ಲಿ ಸಮಸ್ತ ದೇವದೂತರುಗಳಾದ ಪರಿಶುದ್ಧನೇ ಆತನ ಆರಾಧಿಸುವಂತ ಈ ಸಮಯದಲ್ಲಿ ನಾವು ಸಹ ಆತನನ್ನ ಪರಿಶುದ್ಧನೇ ಪರಿಶುದ್ಧನೇ ಎಂಬುದಾಗಿ ಆತನ ಆರಾಧಿಸುವ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಆರಾಧಿಸುವೆ ಆರಾಧಿಸುವೆ ಹೌದಪ್ಪ ದೇವರೇ ಈ ಒಂದು ಸ್ತುತಿ ಆರಾಧನೆಯಲ್ಲಿ ಮಾಡಿದಂತ ಎಲ್ಲ ಸ್ತುತಿಯನ್ನು ಎಲ್ಲ ಘನತೆಯನ್ನ ನಿಮ್ಮ ನಾಮಕ್ಕೆ ಮಾತ್ರ ನಾವು ಮಹಿಮೆ ಸಲ್ಲಿಸ್ತೇವೆ ಅಪ್ಪ. ನಿಮ್ಮೊಬ್ಬರಿಗೆ ನಾವು ಸ್ತುತಿಯನ್ನ ಸಲ್ಲಿಸ್ತೇವೆ, ನಿಮ್ಮೊಬ್ಬರಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಈ ಆರಾಧನೆಯನ್ನ ನೀವು ಅಂಗೀಕರಿಸಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.